ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಜನತೆ, ಈಗ ನೀವು ಕೇಳಿಸ್ಕೋಬೇಕಾಗಿದ್ದೇನೆಂದರೆ, ಒಬ್ಬ ಸೇವಾ ಪ್ರತಿನಿಧಿ, ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಕೆಲಸ ಬಿಟ್ಟಿದ್ದಾರೆ. ಒಂದು 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಆ ಥರ ಪ್ರೆಜರ್ ಕೊಡ್ತಾಯಿದ್ರು, ನೀವು ದುಡ್ಡು ಕಟ್ಟಿಸಿ ಅಂತ. ಸುಗ್ರೀವಾಜ್ಞೆ ಪ್ರಕಾರ ಸಾಲ ಮನ್ನಾ ಆಗಿದೆ ಅಂತೇಳಿ ಕೆಲವರೆಲ್ಲ ಕಟ್ತಂಗೆ ಬಿಟ್ಟಿದ್ದಾರೆ. ಕೆಲವರು ಕಟ್ತಾ ಇದ್ದಾರೆ, ಬಟ್ ಸುಗ್ರೀವಾಜ್ಞೆ ಪ್ರಕಾರ ಮನ್ನಾ ಆಗಿದೆ. ಹಾಗಾಗಿ ಅವರಿಗೆ ಕೇಳ್ತಕ್ಕಂಥ ಮಾಹಿತಿ ಮ್ಯಾಗ್ನ ಆಫೀಸರ್ ಕೊಡ್ತಾ ಇಲ್ಲ. ಅಂದರೆ ಸುಗ್ರೀವಾಜ್ಞೆ ಈ ಸಂಘಕ್ಕೆ ಅನ್ವಯಿಸೋದಿಲ್ಲ ಅಂತೇಳಿ ಬುಗುಳೆ ಬಿಡ್ತಾವ್ರೆ. ಹಾಗಾಗಿ ರೆಕಾರ್ಡ್ಸ್ ಕೊಡಿ ಅಂದರೆ ರೆಕಾರ್ಡ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಅವರು ಸೇವೆ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಒಳ್ಳೆಯ ಕೆಲಸ. ಬಟ್ ಅವರಿಗೆ ಗೌರವಧನ ಅಂತೇಳಿ ತಿಂಗಳ ಇಷ್ಟು ಹಾಕ್ಯಂತ ಇದ್ರು. ಅವರು 8 ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಇದರಲ್ಲಿ ಅವರಿಗೆ ₹1 ಕೊಟ್ಟಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. PF ದುಡ್ಡು ₹1 ಕೊಡ್ದಂಗೆ ಅವ್ರಿಗೆ ಈ ಥರ ಮೋಸ ಮಾಡ್ತಾರೆ. ಇಡೀ ಕರ್ನಾಟಕ ಜನತೆಗೆ ಯಾವ ಥರ ಮೋಸ ಮಾಡ್ತಾರೆ ಅಂತ ಗೊತ್ತಾಗೋದು ಬೇಡವಾ? ನೋಡಿ ಸ್ನೇಹಿತರೆ, ಅದಕ್ಕಾಗಿ ಹೇಳ್ತಾ ಇರೋದು, ದಯವಿಟ್ಟು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಡಿ, ದಾಖಲಾತಿ ಕೊಡಿ. ದಾಖಲಾತಿ ಇಲ್ಲಾಂದ್ರೆ ಕಟ್ಟಕ್ಕೆ ಹೋಗಬೇಡಿ. ಆ ಮೇಡಮ್ ಅವರು ಎಲ್ಲಿಂದ ಸಾಲ ಬರುತ್ತೆ, ಎಲ್ಲಿಂದ ಸಾಲ ಹೋಗುತ್ತೆ, ಪ್ರತಿಯೊಂದು ಮಾಹಿತಿನ ಅವರು ಅದರಲ್ಲಿ ಸೇವ್ ಮಾಡ್ತಕ್ಕಂಥವ್ರು ರೀಸೆಂಟಾಗಿ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಹೇಳಿದ್ದಾರೆ. ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ನಮಸ್ತೆ ಅಮ್ಮ, ಹೇಳಮ್ಮ. ಕೇಳಿಸ್ಕೊಳ್ಳಿ. ಹೌದೌದು, ಜ್ವಾಲಾಮುಖಿ ನ್ಯೂಸ್ ಚಾನಲ್, ಯೂಟ್ಯೂಬ್ ಚಾನಲ್. ಹೇಳ್ರಿ. ಸರ್, ಇದು ಧರ್ಮಸ್ಥಳ ಸಂಘದಲ್ಲಿ ನಾವು SBI ಕೆಲಸ ಮಾಡ್ತಾ ಇದ್ದೀವಿ. ಹೇಳಮ್ಮ. ಇಲ್ಲಿ ಚನ್ನಪಟ್ಟಣ ನಮ್ದು ರಾಮನಗರ. ಹೇಳಮ್ಮ. ಒಂದು 6-7 ಜನ ಒಟ್ಟಿಗೆ ನಮ್ನೆಲ್ಲ ಕೆಲ್ಸದಿಂದ ತೆಗೆದ್ರು. ನಮ್ಗೆ ಏನಂದ್ರೆ ನಮ್ದೇ ದುಡ್ಡನ್ನ ಮಂತ್ಲಿ 1,000 1,500 ನಮ್ ಸ್ಯಾಲ್ರಿ ಮೇಲೆ ಸರ್. ನಮ್ದೇ ಸ್ಯಾಲ್ರಿ ಅಲ್ಲ, ಅದು ಗೌರವಧನ ಅಂತ ಕೊಡ್ತಾ ಇದ್ರು. ಅದ್ರಲ್ಲಿ ನಮ್ದೇ ದುಡ್ಡ ಹಿಡ್ದಿ ಅದೇ 1,000 1,500 ಈ ತರ ದುಡ್ಡು ಇಟ್ಕೊಂತ ಇದ್ವಿ. ನಮ್ಗೆ ಹೇಳಿದ್ದು ಮಾರ್ಚಿಯಲ್ಲಿ ಅಂದ್ರೆ ಇಯರ್ ಎಂಡ್ ನೀವು ಕೆಲ್ಸಗಳು ಬಿಟ್ರೆ ನಿಮ್ ದುಡ್ಡು ಒಂದ್ 15 ದಿನದಲ್ಲಿ ನಿಮ್ದೇನಿದೆಯೋ ನಿಮ್ದೆಲ್ಲ ಸೆಟಲ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಷ್ಟು ದಿನ ಆದ್ರೂನು ನಮ್ದು ಯಾರ್ದು ಸೆಟಲ್ಮೆಂಟ್ ಆಗಿದೆ. ನಾವು 7-8 ವರ್ಷದಿಂದ ಇಲ್ಲಿ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಮ್ಗೆ ಬಂದಿರೋದು ಅಂದ್ರೆ 60,000 70,000 ಬಂದೈತೆ ಅಂತ ಹೇಳ್ತಾವ. ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು. ಅಲ್ಲಮ್ಮ, ಮತ್ತೆ ನೀವು ಪೇಮೆಂಟ್ ಕೊಟ್ಟಿದ್ದಾರಾ? ಹೊಟ್ಟೆ ಗೌರವಧನ ಅಂದ್ರೆ ಅದೇ, ಪೇಮೆಂಟ್ ಅಂದ್ರೆ ಅದೇ. ಇವಾಗ ಪೇಮೆಂಟ್ ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ? ಪೇಮೆಂಟ್ ಕೊಡ್ತಾ ಇದ್ರು. ನಮ್ದು ಹಿಡ್ದಿರ್ತಾರೆ ಸರ್. ಇದು ಅದೇ ನೀವು ಹೇಳ್ತಿರೋದು PF ಹಿಡ್ದಿರ್ತಾರಲ್ಲ, ಆ ಅಮೌಂಟ್ ಹೇಳ್ತಿದ್ರು. PF ಅಂತ ಬರಲ್ಲ ಇದು. ನಮ್ ದುಡ್ಡನ್ನ ಹಿಡ್ದಿರ್ತಾರೆ, ಠೇವಣಿ ಹಣ ಅಂತ ಹಿಡ್ದಿರ್ತಾರೆ. ಆ ದುಡ್ಡು ರಿಟರ್ನ್ಸ್ ಬರ್ತಾ ಇಲ್ಲ, ನಮ್ಗೆ ಬರಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ಬೇಕು ಮೇಡಮ್. ಯಾಕೆ ಅಂದ್ರೆ ಏನೇನೋ ರೀಸನ್ಗಳು. ಇಲ್ಲಿರೋ PO ಡೈರೆಕ್ಟ್ರು ಅಂತ ಬರ್ತಾರೆ. ನಮ್ಮಂದ್ರೆ ಈಗ ನಮ್ದೇ ಏನೋ SP ಅಂತ ಬರುತ್ತೆ, ಸೇವಾ ಪ್ರತಿನಿಧಿ ಅಂತ. ನಾವೇನೋ ನಮ್ದೇನ ಸ್ಟಾಫ್ ಅಲ್ಲ ನಾವು. ನಮ್ನ ಯಾವಾಗ ಬೇಕಾದ್ರೂ ಅವ್ರು ತೆಗಿಬಹುದು, ಯಾವಾಗ ಬೇಕಾದ್ರೂ ಸೇರ್ಸ್ಕೋಬಹುದು. ಗವರ್ಮೆಂಟ್ ಅಂದ್ರೆ FS PO ಡೈರೆಕ್ಟ್ರು ಈ ತರ ಬರ್ತಾರೆ. ಇಲ್ಲಿರೋ PO ಡೈರೆಕ್ಟರ್ಗಳು ಈ ತರ ಮಾಡ್ತಾರೆ ಸರ್. ಅಲ್ಲ ಮೇಡಮ್, ನೀವು ಮತ್ತೊಂದು ಕಂಪ್ಲೇಂಟ್ ಅನ್ನು ಕೊಡಬೇಕು. ಇವಾಗ ಅವ್ರು ಮಾಡ್ತಿರೋದೇ ದೌರ್ಜನ್ಯ ಮಾಡ್ತಿದಾರೆ. ಬಡ್ಡಿ ವಸೂಲು ಮಾಡಕ್ ಹೋಗೋದೇ ದೌರ್ಜನ್ಯ. ಹೌದೌದು. ಅದ್ರಲ್ಲೂ ಈ ತರ ಕಟ್ಲಿಲ್ಲ ಅಂದ್ರೆ ನೀವ್ ಹೋಗಿ ಕೇಳಿ, ಹೊಡ್ದಾಡಿ ಅಲ್ಲಿ ನೀವ್ ಕಂಪ್ಲೇಂಟ್ ಮಾಡಿ. ಆತರ ಎಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಹೇಳ್ತಾ ಇದ್ರು. ನಮ್ಗೀಗ ಯಾವಾಗ ಸ್ವಲ್ಪ ಈ ಸೌಜನ್ಯ ಕೇಸು ಜಾಸ್ತಿ ಆಯ್ತು, ಮತ್ತೆ ಏಪ್ರಿಲ್ ಹಂಗೆ ಜನಗಳು ಅಯ್ಯೋ ಅದೆಲ್ಲ ಮೋಸ ಅಂತ ಅಂದ್ರು. ನಮ್ಗೊಂದ್ ಕೆಲ್ಸ ಮಾಡಕ್ ಆಗ್ಲಿಲ್ಲ. ಹಿಂಗಾಗಿ ನಾವು ಕೆಲ್ಸ ಬಿಟ್ಟು, ಈಗ ನಿಮ್ ಕೆಲ್ಸ ಮಾಡಕ್ ಆಗಿಲ್ಲ ಬಿಡಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಮೀಟಿಂಗ್ ಗಳಲ್ಲಿ. ಅದ್ರ ದುಡ್ಡು ಕಲೆಕ್ಷನ್ ಮಾಡ್ಬೇಕು, ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗ್ಬೇಕು. ಕೆಲ್ಸ ಬಿಡಿ. ಹೌದು. ಇಲ್ಲ ಗ್ರೂಪ್ ಮಾಡಿ, ತಿಂಗಳಿಗೆ ಇಷ್ಟು ಗ್ರೂಪ್ ಮಾಡಿ, ಇಷ್ಟು ದುಡ್ಡು ಲೋನ್ ಕೊಡಿ, ಇಷ್ಟು ಕಟ್ಸಿ, ಈ ತರ ಎಲ್ಲ ಇದೆ ಸರ್. ಆಗಿಲ್ಲ, ಬಿಟ್ವಿ. ಅಲ್ಲ ಮೇಡಮ್, ಈಗ ನಿಮ್ಗೆ ಏನಾದ್ರು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದು ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಎಲ್ಲಿಂದ ಅಂದ್ರೆ
ಈಗ ಸಾಲ ಕೊಡ್ತಾರಲ್ಲ ಮೇಡಮ್ ಅವರೇ, ಈ ಗ್ರೂಪ್ ಮಾಡಿ ಅಂತ ಹೇಳ್ತಾರಲ್ಲ, ಆ ಗ್ರೂಪ್ ಗೆ ಎಲ್ಲಿಂದ ಸಾಲ ಕೊಡ್ತಾರ ಅವರು? ಬ್ಯಾಂಕ್ ಇಂದ ಬ್ಯಾಂಕ್ ಇಂದ ಕೊಡ್ತಾರೆ, ಯೂನಿಯನ್ ಬ್ಯಾಂಕ್ ಸರ್, ಯೂನಿಯನ್ ಬ್ಯಾಂಕ್ ಇಂದ ಕೊಡ್ತಾ ಇರೋದು. ಅಲ್ಲ ಮೇಡಮ್ ಅವರೇ, ಹಾ ಯೂನಿಯನ್ ಬ್ಯಾಂಕ್ ಇಂದ ಕರೆಕ್ಟ್ ಇವಾಗ ನೀವು ನಾವೊಂದು ಅದರಲ್ಲಿ ಇದು ಅನ್ಕೊಳ್ರಿ, ಸದಸ್ಯರು ಅನ್ಕೊಳ್ರಿ, ನಮ್ಮ ಅಕೌಂಟಿಗೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಬರುತ್ತಾ ಏನಾದ್ರು SKRDP ಕಡೆಯಿಂದ ಬರುತ್ತಾ ಅಂತ ಕೇಳ್ತಾರೆ. SKRDP ಏನ್ ಬಂದ್ಬಿಟ್ಟು ಅವರು ಸುರುಟಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯೂನಿಯನ್ ಬ್ಯಾಂಕ್ ಇಂದಾನೆ ದುಡ್ಡು ಟ್ರಾನ್ಸ್ಫರ್ ಆಗೋದು. ಅಂದ್ರೆ ಅಲ್ಲಿ ನೀಟ್ ಅಂತ ಬರುತ್ತೆ, SKRDP ನೀಟ್ ಅಂತಾನೆ ಬರೋದು. ದುಡ್ಡು ನಮ್ಗೆ ಬಂದ್ರೆ ಅಕೌಂಟ್ ಅಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಏನ್ ಬರಲ್ಲ ಅಲ್ಲಿ. ಅಲ್ಲ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ. ನೀಟ್ ಅದೇ ಮತ್ತೆ ಅದನ್ನೇ ಕೇಳ್ತಿರೋದು ಮೇಡಮ್ ಅವರೇ. SKRDP ನೀಟ್ ಅಂತಾನೆ ಬರೋದು. ಅಂದ್ರೆ ನಿಮ್ ಕಡೆ ಅಲ್ಲಿ ಬ್ಯಾಂಕ್ ಇದೆ, ಆ ಬ್ಯಾಂಕ್ ಅಲ್ಲಿ ನೆಫ್ಟ್ ಆಗೋದು ಮಾತ್ರ ಇದರಿಂದ SKRDP ಇಂದ. ಹೌದೌದು ಸರ್, ಹೌದು. ಸೊ ನಮಗೆ ಹೇಳ್ತಿರೋದು ಯೂನಿಯನ್ ಬ್ಯಾಂಕ್ ಅಂತ ಹೇಳ್ತಾರೆ. ಯೂನಿಯನ್ ಬ್ಯಾಂಕ್ ಇಂದ ಅಂತ ಹೇಳೋದು. ಯೂನಿಯನ್ ಬ್ಯಾಂಕ್ ಇಂದ ಬಂದ್ರೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ನಮ್ಮ ಸದಸ್ಯರು ಸಾಲ ಬಂದಿದೆ ಅಂತ ಅದ್ರಲ್ಲಿ ಇರ್ಬೇಕಲ್ಲ ಮೇಡಮ್ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ? ಇಲ್ಲ ಆತರ ಇರಲ್ಲ. ಮತ್ತೆ ಈಗ ಬ್ಯಾಂಕ್ ಕೊಟ್ಟಿದೆ ಅಂತ ನಾವ್ ಹೆಂಗ್ ತಿಳ್ಕೊಬೇಕು? ಬ್ಯಾಂಕ್ ಕೊಟ್ಟಿದೆ ಅಂತಾನೆ ಹೇಳೋದು ಇವ್ರು. ನಾವು ಅದಕ್ಕೆ ಇದು ಸುರುಟಿ ಹಾಕಿದೀವಿ, ಬ್ಯಾಂಕ್ ಇಂದ ಲೋನ್ ಕೊಡ್ತಿದಾರೆ ಅಂತಾನೆ ಹೇಳೋದು. ಅಂದ್ರೆ ಬ್ಯಾಂಕ್ ಇಂದ ನಮ್ಮ ಹೆಸರ ಮೇಲೆ ನಮ್ಗೆ ಅದು ದುಡ್ಡು ನಮ್ಗೆ ಡೆಬಿಟ್ ಆಗುತ್ತಲ್ಲ ಸರ್, ಅವಾಗ ಕ್ರೆಡಿಟ್ ಆದಾಗ ನಮ್ಗೆ ಬರದೆ ನೀಟ್ ಅಂತ, SKRDP ನೀಟ್ ಅಂತ. ಆಮೇಲೆ ನಮ್ಗೆ SP ಗಳಿಗೆ ಸ್ಯಾಲ್ರಿ ಆಗುತ್ತಲ್ಲ, ಗೌರವಧನ ಅಂತ ಕೊಡ್ತಾರಲ್ಲ, ಅದೂನು ನಮ್ಗೆ SKRDP ನೀಟ್ ಅಂತಾನೆ ಕೊಡೋದು. ಅದು ಬೇಕಾದ್ರೆ ನೀವು ಅದ್ರಲ್ಲಿ ಸೇವೆ ಮಾಡಿರಿ, ಧರ್ಮಸ್ಥಳ ಅದರಿಂದ ಬಂದ್ರೆ ಓಕೆ. ಅದೇ ಧರ್ಮವಾಗಿ ಮಾಡ್ತೀರಾ ಅನ್ನೋ ತರ ಏನೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಒಂದ್ ಲೋನ್ 300 ರೂಪಾಯಿ ಅಂತ ಇರುತ್ತೆ. ಒಂದ್ ಲೋನ್ಗೆ ಅಂದ್ರೆ ಈಗ ಒಂದ್ ಮೆಂಬರ್ಗೆ, ಒಂದು ಮೆಂಬರ್ಗಲ್ಲ, ಒಂದ್ ಸಂಘದಲ್ಲಿ 10 ಜನಕ್ಕೆ ಲೋನ್ ಆದ್ರೂ ನಮ್ಗೆ 300 ರೂಪಾಯಿ ಸಿಗೋದು. ಆತರ. ಅದು ಕಮಿಷನ್ ಅಂತಾರ ಮೇಡಮ್ ಅಲ್ವಾ? ಕಮಿಷನ್ ಅಂತ ಅದೇ ನಮ್ಗೆ ಅದ್ರಲ್ಲೇ ದುಡ್ಡು, ನಮ್ಗೆ ಅದೇ ಸ್ಯಾಲ್ರಿ. ನಾವು ಅದನ್ನ ಈಗ ಇಂತ ಸಂಘಕ್ಕೆ ಈಗ ಒಂದ್ 5 ಜನಕ್ಕೆ ಲೋನ್ ಆಯ್ತು, ಒಂದ್ ಸಂಘದ ಹೆಸರು ಇರುತ್ತೆ. ಈಗ ಸಪೋಸ್ ಒಂದ್ ಹೆಸರು ಇರುತ್ತೆ ಏನೋ ಅನ್ಕೊಳ್ಳಿ, ಆ ಹೆಸರಲ್ಲಿ ಲೋನ್ ಆದಾಗ ನಾವ್ ಒಂದ್ 5 ಜನಕ್ಕೆ ಲೋನ್ ಆದ್ರೂ ನಮ್ಗೆ ಅದ್ರಲ್ಲಿ ಒಬ್ಬೊಬ್ರದ್ದು ಅಂತ ಕೊಡಲ್ಲ, ಅದೆಲ್ಲ ಒಂದೇ ಲೋನ್ ಅದು. ಆತರ. ಅಲ್ಲ ಮೇಡಮ್ ಅವರೇ, ಈಗ ನೀವು ಅದ್ರಲ್ಲಿ ಸೇವೆ ಮಾಡ್ತಕ್ಕಂಥದ್ದು ನಿಮ್ಗೆ ಕರೆಕ್ಟ್ ಅನ್ಸಿದ್ಯಾ ಮೇಡಮ್? ಕರೆಕ್ಟ್ ನಡ್ಕೊಂಡು ಹೋಗ್ತಿದ್ಯಾ ಆ ವ್ಯವಸ್ಥೆ? ಕರೆಕ್ಟ್ ಆಗಿ ಇಲ್ಲ ಸರ್, ಎಲ್ಲಾ ಬಡ್ಡಿಗಳೆಲ್ಲ ನಮ್ಗೆ ಲೆಕ್ಕ ಕೊಡಕ್ ಆಗ್ದೇನೆ ತಲ್ಗೆಡೋಗೆ ನಾವ್ ಕೆಲ್ಸ ಬಿಟ್ಟಿತ್ತು. ಆಮೇಲೆ ಏನ್ ಹೇಳ್ತಾರೆ, ಡ್ಯೂ ಉಳಿಸ್ಕೊತಾರೆ, ಅದಕ್ ಬಡ್ಡಿ, ಇದಕ್ ಬಡ್ಡಿ, ಅದಕ್ ಬಡ್ಡಿ ಅಂತ ಬಡ್ಡಿ ಎಳ್ದಿರ್ತಾರೆ. ನಮ್ಗ ಅವೆಲ್ಲ ಲೆಕ್ಕ ಹೇಳಕ್ಕಾಗಲ್ಲ. ಈಗ ಅವ್ರು ನಮ್ನ ಕೇಳ್ತಾರೆ, ಯಾಕಂದ್ರೆ ನಾವು ಜನರು ಹತ್ರ ನಾವು ಸಂಪರ್ಕದಲ್ಲಿರೋದು. ಹೌದಮ್ಮ, ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಸಮೇತ ಮಹಿಳೆಯರನ್ನ ಇಲ್ಲಾಂದ್ರೆ ಯಾರ ಪುರುಷರನ್ನ ಹೌದು ಸರ್, ಹೌದು. ಅವ್ರಿಗೆ ಅಷ್ಟೊಂದು ಎಜುಕೇಟೆಡ್ ಇರೋದಿಲ್ಲ ಅಂತಾರನೇ ಸೇರ್ಸ್ಕೊಂಬದಿವ್ರು, ಅಂತವ್ರನ್ನ ಸೇರ್ಸ್ಕೋತಾರೆ. ನಮ್ಗೆ ಇವೆಲ್ಲ ಆಮೇಲೆ ಲೋನ್ ತಗೊಂಡ್ರೆ ಕುಕ್ಕು. ಹೌದು, ಅವನು ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ನಾವು ತಗೊಳ್ಳಿ ಅಂತಾರೆ, LIC ಮಾಡ್ಸಿ ಅಂತಾರೆ, ಸೋಲಾರ್ ತಗೊಳ್ಳಿ ಅಂತಾರೆ. ಆ LIC ದುಡ್ಡು ಹೆಂಗೆ ಅಂತ ಅಂದ್ರೆ, ಈಗ ಏನೋ ಕಟ್ಟಿರ್ತಾರೆ ಪಾಪ, ಒಂದ್ 2-3 ವರ್ಷ ಆಮೇಲೆ ಕಟ್ಟಕ್ ಆಗಲ್ಲ ಅವ್ರಿಗೆ. ಅದ್ನ ಸಾಲ ಜೊತೆಲಿ ಹಾಕೊಂಡ್ ಕಟ್ತಾರೆ, ಅದು ರಿಟರ್ನ್ಸ್ ಬರಲ್ಲ ಅವ್ರಿಗೆ. ಆತರ ಎಲ್ಲ ಇದೆ ಸರ್. ಮೇಡಮ್ ಅವರೇ, ಯೂಟ್ಯೂಬ್ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಷ್ಟೊತ್ತು ನೀವು ಮಾತಾಡಿದೆಲ್ಲ ಕಾಲ್ ರೆಕಾರ್ಡ್ ಆಗಿದೆ. ಹಾಕಿ ಸರ್. ಯಾಕಂದ್ರೆ ನಿಮ್ಗೆ ಆಗಿರ್ತಕ್ಕಂಥದ್ದು ಇನ್ನ ಉಳಿಕೆ ಸೇವಾ ಪ್ರತಿನಿಧಿಗೆ ಆಗ್ಬಾರ್ದಲ್ವಾ? ಹಾಕಿ ಸರ್. ಹಿಂಗೆ ಈಗ 5 ತಿಂಗಳಿಂದ ನಾವು ಈಗ ಮಾರ್ಚಿಯಲ್ಲಿ ಕೆಲಸ ಬಿಟ್ಟಿರೋದು ಚನ್ನಪಟ್ಟಣದಲ್ಲಿ. 5 1 2 3 4 ಒಂದ್ 5 ಜನ ಕೆಲ್ಸ ಬಿಟ್ಟು ಇವ್ರಿಗೆ ನಮ್ಗಳಿಗೆ ಇನ್ನೂ ಬಂದಿಲ್ಲ ಅಮೌಂಟ್. ಒಟ್ಟೆ ನೀವು ಕಟ್ಸ್ಬೇಕು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬೇಕು, ಇಲ್ಲ ಪೇಮೆಂಟ್ ನೀವು ಕೊಡಲ್ಲ. ಏನು ನೀವೇನ್ ಧರ್ಮಕ್ ಮಾಡ್ತೀರಾ, ನೀವ್ ಅದ್ ಮಾಡ್ತೀರಾ, ತಕೊಳಲ್ವಾ ಅಂತೆಲ್ಲ ಮಾತಾಡ್ತಾರೆ. ಕೇಳಕ್ಕೆ ಆ PO ನಾಗಭೂಷಣ ಅಂತ ಚನ್ನಪಟ್ಟಣದಲ್ಲಿ PO ಇದ್ದಾನೆ. ಅವ್ನ್ ಮಕ ಮುಚ್ಚ ಅವ್ನ್ ಬಂದಾಗಿಂದ ಹಾಳಾಗೋಯ್ತು, ಕರೆಕ್ಟ್ ಆಗಿ ಇದ್ದಿದ್ದೆಲ್ಲ ಹಾಳಾಗೋಯ್ತು. ಜನರಿಗೆ ನಮ್ಗೆ ಜನರು ಮುಂದೆ ಬೈಯೋದು. ಹೌದು, ಅವನು ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ.
ಅಲ್ಲಮ್ಮ ಈ ಸುಗ್ರೀವಾಜ್ಞೆ ಬಂದಾಗಿಂದ ಸ್ವಲ್ಪ ರೆಕಾರ್ಡ್ಸ್ ಕೇಳ್ತಿದ್ರೆ ರೆಕಾರ್ಡ್ಸ್ ಕೊಡಿ ಸರ್ ಅಂತ ನೀವೇನಾರು ಅವ್ರು ಕೇಳಿದ್ರಾ? ಯಾರನ್ನ ಸರ್? ಇವ್ರನ್ನಮ್ಮ ನಿಮ್ಮ ಆಫೀಸ್ ಮ್ಯಾಗಳ ಆಫೀಸರ್ನ ರೆಕಾರ್ಡ್ ಹಂಗೇನಿಲ್ಲ, ನೀವ್ ಕಟ್ಟಿ ಅದು ನಮ್ ಮೈಕ್ರೋಫೋನ್ ನಮ್ದಕ್ಕೂ ಅದಕ್ಕೂ ಸಂಬಂಧಪಟ್ಟಿಲ್ಲ. ಧರ್ಮಸ್ಥಳಕ್ಕೆ ಬಂದಿಲ್ಲ. ಈಗ ಧರ್ಮಸ್ಥಳದ ಸಂಘ ಅಂತ ಎಲ್ಲೂ ತೋರಿಸ್ತಾ ಇಲ್ಲ. ಆಮೇಲೆ ಯಾವ್ದೋ ಒಂದು ಯಾವ್ದೋ ಸಂಸದದಲ್ಲಿ ಮಾತಾಡಿದ್ರಲ್ಲ ಧರ್ಮಸ್ಥಳ ಸಂಘ ಬರಲ್ಲ ಅಂತ, ಆ ತರ ಪೇಜ್ಗಳನ್ನ ಇಟ್ಕೊಂಡು ಇದನ್ನ ತೋರ್ಸಿ ಜನಕ್ಕೆ ಅಂತ ಹೇಳ್ತಾರೆ ನಮ್ಗೆ. ಒಟ್ಟಲ್ಲಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮಂಗ ಮಾಡ್ಕೊಂಡಾದ್ರೂ ನೀವು ದುಡ್ಡು ಕಟ್ಟಿ ಇಲ್ಲ ಬಿಟ್ಟೋಗಿ ಅಷ್ಟೇ. ದುಡ್ಡು ಕಟ್ಸಿ ಇಲ್ಲ ಬಿಟ್ಟೋಗಿ ಅಂತ ಮಾತ್ ಬರುತ್ತೆ ಸರ್. ಇವಾಗ ಜನಗಳೆಲ್ಲ ಜಾಗೃತರಾಗಿದ್ದಾರಮ್ಮ. ನಮ್ಮ ಸೌಜನ್ಯ ಹೋರಾಟಗಾರರೆಲ್ಲ ಜಾಗೃತಿ ಮಾಡಿದ್ದಾರೆ. ನಾವು ಕೂಡ ಸೌಜನ್ಯ ಹೋರಾಟಗಾರರಮ್ಮ. ನಿಮ್ಗೆ ಆದಷ್ಟು ಹೆಲ್ಪ್ ಮಾಡಕ್ಕೂ ಟ್ರೈ ಮಾಡ್ತೀವಮ್ಮ ನಾವು. ಸೀರಿಯಸ್ ನಾವು ಇಷ್ಟು ಜನ ಯಾರನ್ನ ಇವ್ರನ್ನ ಯಾವ್ದವ್ರು ಅವ್ರೊಬ್ರು ಪೊಲೀಸ್ ಅವ್ರು ಇದಾರಲ್ಲ, ಗಿರೀಶ್ ಮಠಾಣ್ ಸರ್, ಗಿರೀಶ್ ಮಠಾಣ್ ಅವ್ರನ್ನ ಮತ್ತೆ ತಿಮ್ಮೇರೆಡ್ಡಿ ಗೌಡ್ರ ಅವ್ರಿಬ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ. ನಮ್ಗ ಆಯ್ತಾ ಇಲ್ಲ. ಅಲ್ಲಿ ನಮ್ಮ ಹೋರಾಟಕ್ಕೆ ಬರ್ರಿ ಅಮ್ಮ, ಎಲ್ಲರೂ ಸಿಗ್ತಾರಮ್ಮ. ಯಾವತ್ತಿರತ್ತೆ ಸರ್? ಮೇಡಮ್ ಅದು ಇದ್ದ ದಿನ ಇನ್ಫಾರ್ಮೇಶನ್ ಕೊಡ್ತೀವಿ ಮೇಡಮ್ ಅವರೇ. ಕೊಡಿ ಸರ್. ನಾವ್ ಬಂದಿ ಬೇಕಂದ್ರೆ ಬಂದಿ ಖುದ್ದು ಚೆಕ್ ಮಾಡ್ಲಿ ಸರ್. ಬಂದ್ ನಮ್ ಚನ್ನಪಟ್ಟಣನೇ ಖುದ್ದು ಚೆಕ್ ಮಾಡ್ಲಿ. ಇವ್ರು ಇಲ್ಲಿ ಎಂತ ಫ್ರಾಡ್ ಮಾಡ್ತಿದಾರೆ ಅಂತ ಗೊತ್ತಾಗುತ್ತೆ. ನೋಡಮ್ಮ, ಇದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಾ ಪ್ರತಿನಿಧಿ ಮತ್ತು ದೊಡ್ಡ ದೊಡ್ಡ ಆಫೀಸರ್ ಸಮೇತ ಬಂದ್ರೆ ಮಾತ್ರ ಇದೊಂದು ಗೊತ್ತಾಗತ್ತಮ್ಮ ಜನಗಳಿಗೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಇವ್ ನೋಡಿ ಪ್ರಾಜೆಕ್ಟ್ ಆಮೇಲೆ ನಾವು ಒಂದ್ಸಾರಿ ಇದು ಏನೋ ಧರ್ಮಸ್ಥಳ ಹೆಗ್ಡೆ ಅವ್ರ ಆಪೋಸಿಟ್ ಒಂದ್ಸಾರಿ ಅವ್ರು ಎಲ್ಲಾರ್ನು ಕರ್ದಿದ್ರು. ಏನೋ ಅದೇ ನಮ್ ಧರ್ಮಾಧಿಕಾರಿಗಳು ಕರೆಕ್ಟ್ ಆಗಿದ್ದಾರೆ. ಸೌಜನ್ಯ ಇದ್ರಲ್ಲೇ ಅವ್ರ ಆಪೋಸಿಟ್ ಆಗಿ ಒಂದ್ಸಾರಿ ಮಾಡಿದ್ರು ಇವ್ರೆಲ್ಲ. ಅವಾಗ ನಾವೆಲ್ಲ ಬಂದಿಲ್ಲ ನಾವು. ಯಾಕೆ ಈಗ ನಮಗ್ ಗೊತ್ತಿಲ್ಲ ಸರ್ ಅಲ್ಲಿ ಏನ್ ನಡೆದಿದೆ ಅಂತ. ಕೇಸಲ್ಲಿ ಫಸ್ಟ್ ಎವಿಡೆನ್ಸ್ ಅಂದ್ರೆ ಎವಿಡೆನ್ಸ್ ಸಿಕ್ಕಿದೆ. ಖಂಡಿತ ಕರ್ಮ ರಿಟರ್ನ್, ಯಾರಪ್ಪನ್ ಮನೆಗೂ ಬಿಡಲ್ಲ. ಕರ್ಮ ರಿಟರ್ನ್ ಆಗೇ ಆಗುತ್ತೆ. ಸೌಜನ್ಯ ಕೇಸಲ್ಲಿ ಯಾರ್ಯಾರಿದ್ರೋ ಎಲ್ಲರಿಗೆ ಖಂಡಿತ ಕರ್ಮ ರಿಟರ್ನ್, ಯಾರಪ್ಪನ್ ಮನೆಗೂ ಬಿಡಲ್ಲ. ಸೌಜನ್ಯ ಕೇಸಲ್ಲಿ ಎಷ್ಟೋ ಜನ ಯಾರ್ಯಾರು ಮುಚ್ಚಿದಿರಾ. ಅವರು ನಮ್ಮನೆ ಹೆಣ್ಮಕ್ಳು ತರ. ಈಗ ನಮ್ಗೆ ಆದ್ರೆ ನಾವ್ ಬಿಟ್ಬಿಡ್ತೀವ? ನಾವು ಒಬ್ಬೊಬ್ರೆ ತಿರ್ಗೋದು. ಹೌದಮ್ಮ. ನಾವು ಆ ಉದ್ದೇಶಕ್ ಬಂದಿಲ್ಲ ಅಂತ ಯಾರ್ಯಾರು ಬಂದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಬಿಸಾಕಿದ್ರು ನಮ್ನ. ಅಂದ್ರೆ ಇದ್ರಲ್ಲಿ ಸೇವೆ ಮಾಡ್ತಕ್ಕಂತ ನೀವ್ ಏನ್ಬಿಟ್ಟು ಫ್ರೀ ಕರ್ಕೋಬೇಕಾಗಿತ್ತು. ನಾವ್ ಮಾಡದೆ ನಾವ್ ಅಲ್ಲಿ 300 ರೂಪಾಯಿ ಕೆಲ್ಸಕ್ಕೆ. ಅದ್ರಲ್ಲಿ ದಿನಕ್ಕೆ ಸರ್ ದಿನಕ್ಕೆ 10 ರೂಪಾಯಿ ಸಿಗಲ್ಲ ಇವ್ರ ಲೆಕ್ಕಾಚಾರದಲ್ಲಿ ನಮ್ ಕೂಲಿಗಳು. ಸಿಗಲ್ಲಮ್ಮ. ಬಂದೆ ನೀವು ಪ್ರತಿಯೊಬ್ಬ ಸೇವಾ ಪ್ರತಿನಿಧಿ ಸಂಬಳ ತಗ್ಸ್ರಿಬೇಕಂದ್ರೆ ಅವ್ರಿಗೆ ದಿನಕ್ಕೆ 200 ರೂಪಾಯಿ ಸಿಗ್ತಾ ಇಲ್ಲ ನಮ್ಗೆ. ಸಿಗ್ತಾ ಇಲ್ಲ. ಕೆಲವರೆಲ್ಲ ಕೆಲ್ಸ ಬಿಟ್ಟಿದೀವಿ. ನಮ್ಗೇನ್ ಭಯ ಇಲ್ಲ. ನಾನು ಎಲ್ಬೇಕು ಸರ್. ಆಗ್ಲೂ ಹಿಂಗೆ ಮಾತಾಡ್ತಿದ್ದೆ, ಈಗ್ಲೂ ಹಿಂಗೆ ಮಾತಾಡ್ತೀನಿ. ಎಲ್ಬೇಕಾದ್ರೂ ಮಾತಾಡ್ತೀನಿ ನಾನು. ಒಟ್ಟ ಸತ್ಯದ ಪರ ಇರ್ಬೇಕಮ್ಮ. ಅದು ಅವ್ರ ಪರವಾಗಿ ಇವ್ರ ಪರವಾಗಿ ಬೇಕಾಗಿಲ್ಲ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ? ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಈಗ ನ್ಯಾಯ ಇಸ್ಕೊಡಿ. ನಾವು ಬರೀ ಧರ್ಮಸ್ಥಳ ಸಂಘದ ಬಗ್ಗೆನೇ ಪ್ರಸಾರ ಮಾಡ್ತಿರೋದು. ಸೌಜನ್ಯ ಅದ್ರ ಕೇಸ್ ಬಗ್ಗೆನೂ ಪ್ರಸಾರ ಮಾಡ್ತಾ ಇದೀವಮ್ಮ. ಒಂದ 5 ಜನಕ್ಕೆ ಸರ್. ಅದು ಏನು ಈಗ 8 ವರ್ಷದಿಂದ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಎಷ್ಟ್ ಬರ್ಬೇಕು ಹೇಳಿ ಸರ್, ಅಲ್ವಾ? ಬರ್ಬೇಕಮ್ಮ. ಅಲ್ಲಮ್ಮ, ಇವ್ ಬರೋ ದುಡ್ಡು ಮತ್ತೆ ಹೆಂಗಮ್ಮ ಇದು ಲೆಕ್ಕಾಚಾರ? ನೀವೇನೋ ಸಾಲ ತಗೊಂಡಿದ್ರ ಅದ್ರಲ್ಲಿ? ಅದೇನ್ ಲೆಕ್ಕ? ಸಾಲ ತಗೊಂಡು ನಾವು ಕಟ್ತೀವಿ ಸರ್. ನಾವು ಆಮೇಲೆ ನಾವು ಯಾರು ಡ್ಯೂ ಉಳಿಸ್ಕೊಂಡು ನಾವು ಡ್ಯೂ ಉಳಿಸ್ಬಾರ್ದು. ಅಲ್ಲಮ್ಮ, ಈಗ ಸಾಲ ಆಯ್ತಾ ನಿಮ್ದು ಅದ್ರಲ್ಲಿ? ನಮ್ ಸಾಲ ಕ್ಲಿಯರ್ ಸರ್. ಮತ್ತಲ್ಲಮ್ಮ, ಮತ್ತೆ ಸಾಲ ತಗೊಂಡ್ಬಿಟ್ಟಾದ್ರೆ ಒಂದ್ ಸ್ವಲ್ಪ ಲೆಕ್ಕಾಚಾರ ಮಾಡ್ಕೆ ಹೋಗೋದಾಯ್ತಲ್ಲ, ನಮ್ಗೆ ಬರೋ ದುಡ್ಡು ಐತಲ್ಲ ಅಂತ ಹೇಳಿ. ಹಂಗ್ ಮಾಡಲ್ಲ. ನೀವ್ ಕಟ್ಟಿ ನೀವ್ ಕಟ್ಟಿದ್ರೆ ಮಾತ್ರ. ಇಲ್ಲಿ ಬಡ್ಡಿ ಹೇಳ್ಕೊಯ್ತಾ ಇರ್ತದಲ್ಲ. ಇನ್ನೊಬ್ಬ ಅಪರಾಧಿ ಇರ್ಲೇಬೇಕಲ್ವಾ? ಇದು ಸತ್ಯ ಸಂಗತಿ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಇನ್ನೊಬ್ಬ ಅಪರಾಧಿ ಇದ್ದಾನೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಆದ್ದರಿಂದ ಅವ ಯಾರು ಅಂತ ನಮ್ಗೆ ಬೇಕು. ಅವ ಯಾರು? ಸ್ವತಂತ್ರ ಯಾರಿಗೂ ಸಿಕ್ಕಿದೆಯಂತೆ, ಸಿಕ್ಕಿದವರಿಗಷ್ಟೇ ದಕ್ಕಿದೆಯಂತೆ. ಅಡಿಗೆ ಮನೆಯಲ್ಲೊಂದು ಬೆಕ್ಕಿದೆಯಂತೆ, ಅದು ಹಾಲು ಮೊಸರನ್ನೆಲ್ಲ ನೆಕ್ಕಿದೆಯಂತೆ ಅಂತ ಒಂದು ಮಾತು. ಸರಿನಮ್ಮ, ಸರಿ ಆಯ್ತಮ್ಮ. ಸರಿ, ನಿಮ್ದೊಂದು ಸಂಘದ ಬುಕ್ ಐತಲ್ವಾ? ಇದೆ ಸರ್, ಇದೆ. ಬುಕ್ ಒಂದು ಹಾಕಿ ಅಮ್ಮ. ಬುಕ್ ಹಾಕಿ ನಿಮ್ದು ಏನಾದ್ರೆ ಸ್ವಲ್ಪ ನಮಗೆ ಪ್ರೂಫ್ ಇರ್ಬೇಕಮ್ಮ. ಯಾಕಂದ್ರೆ ಕೆಲವರು ನಾವು ಸೇವಾ ಪ್ರತಿನಿಧಿ ಸುಮ್ನೆ ಕಾಲ್ ಮಾಡ್ತಾರೆ, ಬೇಜಾರಾಗ್ಬಿಡಿ ನೀವು. ನಿಜ ಇಲ್ಲ ಸರ್. ಏನ್ ಬುಕ್ ಬೇಕು ಸರ್? ಅದು
ಇಲ್ಲ ನಿಮ್ದು ಏನು ID ಕಾರ್ಡು ಇಲ್ಲಾಂದ್ರೆ ಇದು ಒಂದು ನಿಮ್ ಸಂಘದಲ್ಲಿ ಇರ್ತಕ್ಕಂಥ ಬುಕ್ಕ ನಿಮ್ಮ ಹೆಸರು ಇರ್ತಕ್ಕಂಥದ್ದು ಅದೊಂದು ನಮ್ಗೆ ವಾಟ್ಸಪ್ ಹಾಕಿ ನಾವು ಅದನ್ನ ಪ್ರಸಾರ ಮಾಡಲ್ಲ ಬಟ್ ನಮ್ ಸೇಫ್ಟಿ ಇಟ್ಕೊಂಡಿರ್ತೀವಿ ಈ ತರ ಹೇಳಿದ್ರು ಅವ್ರು ಅಂತ ನಮಗೆ ಇಲ್ಲ ನಂಬಿಕೆ ಇಲ್ಲ ಬರ್ಬೇಕಲ್ಲ ನೀವ್ ಬೇಕಂದ್ರೆ ನೀವ್ ಎಲ್ಲಿರೋದು ಸರ್ ನೀವು? ಮೇಡಮ್ ನಾವು ಚಿತ್ರದುರ್ಗ ಮೇಡಮ್ ಅವರೇ. ಚಿತ್ರದುರ್ಗ. ಬೇಕಾದ್ರೆ ಇಲ್ಲಿ ಎಲ್ಲಾದ್ರೂ ನಿಮ್ಗೆ ರಾಮನಗರ ಡಿಸ್ಟಿಕ್ ಅಲ್ಲಿ ಈ ತರ ನಿಮ್ ಕಡೆ ಅವ್ರು ಕೆಲಸ ಮಾಡೋದಾದ್ರೆ ನಾನ್ ನಂಬರ್ ಕೊಡಿ, ಬೇಕಾದ್ರೆ ನಾನ್ ಡೈರೆಕ್ಟ್ ಆಗೇ ಮೀಟ್ ಮಾಡ್ತೀನಿ. ಸರಿ ಆಯ್ತಮ್ಮ. ಅಲ್ಲ ನಿಮ್ ಬುಕ್ ಒಂದೇ ಕಳಿಸಮ್ಮ ನಮ್ಮ ವಾಟ್ಸಪ್ ಅಲ್ಲಿ ವಾಟ್ಸಪ್ ಇದೇ ನಂಬರ್ ವಾಟ್ಸಪ್ ಮಾಡಿ. ಮನೆಗಳಲ್ಲಿರಲ್ಲ ಅವು. ಅಲ್ಲಮ್ಮ ಇರ್ಲಿ ನಿಮ್ದು ID ಕಾರ್ಡ್ ಯಾವ್ದು ಅದೇ ಸಂಘದಲ್ಲಿ ಇರ್ತಕ್ಕ ರಿಟರ್ನ್ಸ್ ಇಸ್ಕೊಂಡ್ರು, ಕೆಲ್ಸ ಬಿಡ್ತೇವೆ ಅಂದಾಗ ರಿಸೈನ್ ಮಾಡಿ ID ಕಾರ್ಡ್ ಎಲ್ಲ ಇಸ್ಕೊಂಬಿಟ್ಟವ್ರೆ. ಸರಿ ಆಯ್ತಲ್ಲಮ್ಮ ಒಂದ್ ಬುಕ್ ಹಾಕಿಯಮ್ಮ, ಟ್ರೈ ಮಾಡಿ ಹಾಕಿಯಮ್ಮ, ನಾನು ಪ್ರಸಾರ ಮಾಡ್ತೀನಿ. ಸರಿ ಸರ್ ಆಯ್ತು. ಸರಿ ಯಾಕಂದ್ರಮ್ಮ ನಾವು ಮಾತಾಡಿಲ್ಲ ಅಂತೇಳಿ ನಮಗೆ ಗಲಾಟೆ ಮಾಡಕ್ ಬರಬಾರ್ದು ಅಂತ ನಿಜ ಇಲ್ಲ, ಬೇಕಾದ್ರೆ ನೀವು ರಾಮನಗರದವ್ರಿಗೆ ಯಾರಿಗಾದ್ರೂ ನಾನ್ ನಂಬರೇ ಕೊಡಿ, ಅವ್ರು ಬಂದು ಚನ್ನಪಟ್ಟಣದಲ್ಲಿ ಬೇಕಾದ್ರೆ ನಾನು ಮೀಟ್ ಮಾಡ್ಲಿ, ನಾನ್ ಡೈರೆಕ್ಟ್ ಆಗಿ ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ. ಸರಿ ಅಮ್ಮ, ನಿಮ್ಮಂತರ ಬೇಕಮ್ಮ ನಮಗೆ. ಅಲ್ಲ ಟ್ಯಾಂಕ್ ಚಿನ್ನ ಪ್ರೀತಿ ಪ್ರೋತ್ಸಾಹ. ಸ್ನೇಹಿತರೆ, ಇಷ್ಟೊತ್ತು ನೀವೆಲ್ಲ ನೋಡಿರಲ್ಲ, ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಅದರಲ್ಲಿ ಸತ್ಯನೋ ಸುಳ್ಳು ಅಂಬೋದು ನಿಮ್ಗೆ ಗೊತ್ತಾಗಲ್ವಾ? ದಯವಿಟ್ಟು ಧರ್ಮಸ್ಥಳ ಸಂಘವನ್ನು ನಮ್ಮೂರಿಂದ ಅಂದರೆ ನಿಮ್ಮೂರಿಂದ ನೀವು ತೊಲಗಿಸಿ ಅವ್ರನ್ನ, ಅಂದರೆ ಕಟ್ಟ ಸ್ಟಾಪ್ ಮಾಡಿ, ಆಟೋಮೆಟಿಕ್ಕಾಗಿ ಅವ್ರು ಹೋಗ್ತಾರೆ. ದಾಖಲಾತಿ ಕೇಳಿ ಸ್ವಾಮಿ, ಯಾರ ದುಡ್ಡು ₹1 ಎತ್ತಾಕೋದು ಬೇಡ, ದಾಖಲಾತಿ ಕೇಳಿ. ದಾಖಲಾತಿಯಲ್ಲಿ ನಿಮ್ಮ ಸಾಲದ ಅಮೌಂಟ್ ಎಷ್ಟಿದೆ ಅಷ್ಟು ಒಂದಟ್ಟೆ ಕ್ಲೋಸ್ ಮಾಡೋಣ. ಬ್ಯಾಂಕಲ್ಲಿ ಸಾಲ ಇದ್ದರೆ ಮಾತ್ರ, ಸಾಲ ಇಲ್ಲಾಂದರೆ ₹1 ಕಟ್ಟಕ್ಕೆ ಹೋಗ್ಬೇಡಿ. ನೋಡಿ ಸ್ವಾಮಿ, ನಮ್ಮ ಚಾನಲ್ಗೆ ಈಗಿನ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ರೀಚ್ ಆಗುತ್ತೋ ಅಷ್ಟು ಒಳ್ಳೆಯದು. ಯಾವಾಗ ತೆಗೆದಾಕ್ತಾರೆ ಗೊತ್ತಿಲ್ಲ, ಈ ಕಾಮನನ್ನು ಕಡೆಯವರು ಇದೇ ಥರನೇ ಎಲ್ಲ ಚಾನಲನ್ನು ಬ್ಲಾಕ್ ಮಾಡಿಸ್ತವ್ರೆ. ಹಾಗಾಗಿ ಹೇಳ್ತಿರೋದು, ಆದಷ್ಟು ಬೇಗ ಈ ಸಂಘದಲ್ಲಿ ಯಾರು ಸಾಲ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. ನಮಸ್ಕಾರ.